we'll just break down. Yeah. LGBTQ I area plus ಏನೋ ಇದೆ ಈಗ. L ಅಂದ್ರೆ ಲೆಸ್ಬಿಯನ್ಸ್, ಲೈಕ್ ಗರ್ಲ್ ಟು ಗರ್ಲ್ ಅಟ್ರಾಕ್ಟ್ ಆಗೋದು. ಬಿ ಅಂದ್ರೆ ಬೈಸೆಕ್ಷುವಲ್ಸ್, ಲೈಕ್ ಒಂದು ಹುಡುಗ ಈ ಕ್ಯಾನ್ ಹ್ಯಾವ್ ಸೆಕ್ಸ್ ವಿತ್ ಗರ್ಲ್ ಆಲ್ಸೋ, ಬಾಯ್ ಆಲ್ಸೋ, ಅದನ್ನ ಬೈಸೆಕ್ಷುವಲ್ ಅಂತ ಹೇಳ್ತಾರೆ. ಸೇಮ್ ಆಸ್ ಗರ್ಲ್ಗೂ ಅದು ಡಿಪೆಂಡ್ ಆಗುತ್ತೆ. ಗರ್ಲ್ ಶಿ ಕ್ಯಾನ್ ಹ್ಯಾವ್ ಸೆಕ್ಸ್ ವಿತ್ ಬಾಯ್ ಆಲ್ಸೋ ಆ್ಯಂಡ್ ಗರ್ಲ್ ಆಲ್ಸೋ, ಅದು ಬೈಸೆಕ್ಷುವಲ್. ಆಮೇಲೆ ಗೇಸ್, ಲೈಕ್ ಅವ್ರಿಗೆ ಮೆನ್ ಮೇಲೆ ಅಟ್ರಾಕ್ಟ್ ಆಗುತ್ತೆ ಬಟ್ ದೇ ವಿಲ್ ನೆವರ್ ಚೇಂಜ್, ಅವ್ರು ಹಾಗೆ ಇರ್ತಾರೆ. ಆ್ಯಂಡ್ ಟ್ರಾನ್ಸ್ ಪೀಪಲ್, ಲೈಕ್ ಅದು ಹುಟ್ಟುತ್ತಾನೆ ನಾವು ಹುಡುಗ ಹಾಗೆ ಹುಟ್ಟಿರ್ತೀವಿ, ಬಟ್ ಬೆಳೀತಾ ಬೆಳೀತಾ ನಮಗೆ ಗರ್ಲ್ ಫೀಲಿಂಗ್ ಬಂದು ನಾವು ಹುಡುಗಿ ಹಾಗೆ ಚೇಂಜ್ ಆಗ್ತೀವಿ. ಈ ಪಾಯಿಂಟ್ ಹೇಳಿದ್ರಲ್ಲ, ಹುಟ್ಟುವಾಗ ಯು ವಿಲ್ ಬಿ ಅ ಮೆನ್ ಅಂತ, ಬಟ್ ಸ್ಟಿಲ್ ಐ ರೆಡ್ ದಟ್ ಸೋಲ್ ಅಲ್ಲಿ ಯು ವಿಲ್ ಬಿ ಅ ವುಮೆನ್. ಹೌದು, ಎಕ್ಸಾಕ್ಟ್ಲಿ ಅಲ್ಲ, ಸೋಲ್ ಅಲ್ಲಿ ಯು ವಿಲ್ ಬಿ ಅ ವುಮೆನ್, ಬಟ್ ಅದು ನಿಮ್ಗೆ ಅರಿವಾಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಸೊ ಪೀಪಲ್ ಟೆಲ್ ನನಗೆ 18+ ಆದ್ಮೇಲೆ ಗೊತ್ತಾಯಿತು, ಐ ಗಾಟ್ ಟು ನೋ ಆಫ್ಟರ್ 20 ಅಂತ. ವಾಟ್ಸ್ ದ ಎಕ್ಸಾಕ್ಟ್ ಏಜ್? ಎಕ್ಸಾಕ್ಟ್ ಅಂದರೆ ಇವಾಗ ನಾನು ನೋಡಿರೋ ಪ್ರಕಾರ ತುಂಬ ಜನ ಹೇಳ್ತಾರೆ 30 ಆದಮೇಲೆ ಚೇಂಜ್ ಆದರು, 45 ಆದಮೇಲೆ ಇವಾಗ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ. ಹೌದು, ಆ ಥರ ನಾನು ತುಂಬ ಕೇಳಿದ್ದೀನಿ. ಬಟ್ ನನಗೆ ನನ್ನ ಟ್ರಾನ್ಸ್ಫಾರ್ಮೇಷನ್ ಗೊತ್ತಾಗಿದ್ದು ನಾನು 13-14 ಇದ್ದಾಗೆ ನಂಗೆ ಗೊತ್ತಾಗ್ತಾ ಸ್ಟಾರ್ಟ್ ಆಯಿತು. ಲೈಕ್ ಅದು ಒಂದು ಟೈಮ್ ಆಫ್ ಮೆಚ್ಯೂರಿಟಿ ಪೀರಿಯಡ್. ಮೆಚ್ಯೂರಿಟಿ ಪೀರಿಯಡ್. ನಂಗೆ ಅವಾಗೇ ನನ್ನ ಕಸಿನ್ಸ್ದು ಡ್ರೆಸ್ ಹಾಕ್ಬೇಕನ್ಸೋದು, ನಮ್ಮಮ್ಮ ಅದು ಸ್ಯಾರಿ ಹಾಕೋಬೇಕನ್ಸೋದು. ಎಲ್ಲೇ ಹೋದರೂ ಹುಡುಗಿರು ಅವ್ರದ್ದು ಏನು ಸೆಲೆಕ್ಟ್ ಮಾಡ್ತಾರೆ ನಾನು ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೆ. ಸೊ ಅವಾಗಿದ್ದು ನಾನು 8th 9th ಬರ್ತಾ ಬರ್ತಾ ಗೊತ್ತಾಯಿತು, ಓಕೆ ನನ್ನ ಬಾಡಿಲಿ ಒಳಗಡೆ ಇರೋ ಸೋಲ್ ಬೇರೆ, ಹುಡುಗ ಅಲ್ಲ ನಾನು. ನಂಗೆ ಇವಾಗ ಏನೋ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ, ಚೇಂಜಸ್ ಗೊತ್ತಾಗ್ತಾ ಇದೆ. ನಾನು ಜಾಸ್ತಿ ಇವಾಗ ಹುಡುಗರ ಮೇಲೆ ಅಟ್ರಾಕ್ಟ್ ಆಗ್ತಾ ಇದ್ದೀನಿ, ಆ ಥರ ಫೀಲ್ ಆಗೋದು. ವಾಟ್ ವಾಸ್ ಯುವರ್ ನೇಮ್ ಬಿಫೋರ್ ರೋಹನ್. ನಕ್ಷತ್ರ ಹೆಂಗ್ ಚೇಂಜ್ ಆಯ್ತು? ನೀವೇ? ಇಲ್ಲ, ಆ್ಯಕ್ಚುಲಿ ಚೆನ್ನೈಯಲ್ಲಿ ಒಬ್ಬರು ನನ್ನ ಫೇಮಸ್, ಅವರು ಚೆನ್ನೈಯಲ್ಲಿ ತುಂಬ ಪಾಪ್ಯುಲರ್, ಅವ್ರ ಫ್ರೆಂಡ್ ಇದ್ದಾರೆ, ಅವರು ಕೂಡ ಟ್ರಾನ್ಸ್. ಅವ್ರನ್ನ ನನ್ನ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕಿಂತ ಮುಂಚೆ ಮನೇಲಿ ಸುಳ್ಳು ಹೇಳಿ 10th ಎಕ್ಸಾಮ್ ಬರೆಯೋಕ್ಕೆ ಹೋಗ್ತೀನಿ ಅಂತ ಹೇಳಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗಿದ್ದೆ ಅಲ್ಲಿಗೆ. ಸೊ ಅಲ್ಲಿ ಅವ್ರು ನನ್ನನ್ನು ನೋಡಿ, ನಿನ್ನ ನೇಮ್ ನಕ್ಷತ್ರ ಅಂತ ಇಟ್ಕೋ, ನಕ್ಷತ್ರ ನಿನ್ನ ಲೈಫಲ್ಲಿ ಒಂದಿನ ಸ್ಟಾರ್ ಆಗ್ತೀಯಾ, ನಕ್ಷತ್ರ ಥರನೇ ಶೈನ್ ಆಗ್ತೀಯಾ ಅಂತ ಹೇಳಿ ಅವ್ರು ನಕ್ಷತ್ರ ಅಂತ ಇಟ್ಟಿದ್ರು. ಸೊ ನಿಮಗೆ ಆ ಹೆಸರಿಟ್ಟಾಗ ತುಂಬ ಖುಷಿ ಆಗಿತ್ತು. ಅವರು ನನಗೆ ಖುಷಿ ಅಂತ ಇಟ್ಕೊಬೇಕಂತ ಆಸೆ ಇತ್ತು. ಸೊ ಅವರಲ್ಲಿ ಹೋದಾಗ ಖುಷಿ ಬೇಡ, ನಕ್ಷತ್ರ ಅಂತ ಇಟ್ಕೋ, ಇದು ಯೂನಿಕ್ ಆಗಿದೆ. ಇವಾಗ ತುಂಬ ಜನ ಹೇಳ್ತಾರೆ ನಕ್ಷತ್ರ, ಹೇಳ್ದವರೆಲ್ಲ ಹೇಳ್ತಾರೆ ಅದು ಯೂನಿಕ್ ನೇಮ್, ಯಾರನ್ನೂ ಕೇಳಿಲ್ಲ ನಾನು ಅಂತ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ನೇಮ್. ನಕ್ಷತ್ರ, ರೋಹನ್ ಟು ನಕ್ಷತ್ರ. ವಿ ಡೋಂಟ್ ವಾಂಟ್ ಲೈಕ್ ತುಂಬ ಡೀಪಾಗಿ ಏನೇನಾಯಿತು ಅನ್ನೋ ಬೇಡ. ವಾಟ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರೋಹನ್ ಅಂಡ್ ನಕ್ಷತ್ರ ಇವತ್ತಿಗೆ? ದೇರ್ ಇಸ್ ಅ ಹೆಲ್ ಲಾಟ್ ಆಫ್ ಡಿಫ್ರೆನ್ಸ್. ಆಗ ಕಾನ್ಫಿಡೆನ್ಸ್ ಇರಲಿಲ್ಲ, ತುಂಬ ಭಯ ಇತ್ತು. ಐ ಥಾಟ್ ಐ ವಾಂಟ್ ಟು ಡೈ ಮೆನಿ ಟೈಮ್ಸ್. ತುಂಬ ಸಲ ಸೂಸೈಡ್ ಪ್ಲ್ಯಾನ್ ಮಾಡಿದ್ದೀನಿ. ಬಟ್ ಇವಾಗ ಆ ಮೈಂಡಲ್ಲೇ ಬರಲ್ಲ ಸೂಸೈಡ್ ಅದು ಇದು ಎಲ್ಲ. ರೋಹನ್ ಇದ್ದಾಗ ಲೈಫೇ ಬೇರೆ ಇತ್ತು. ಬಿಕಾಸ್ ಐ ವಾಸ್ ಎ ಗಾಯ್, ಐ ಯೂಸ್ ಟು ವೇರ್ ಕ್ಲೋತ್ಸ್ ವಿಚ್ ಐ ಡೋಂಟ್ ಲೈಕ್. ನನಗೆ ಆ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್, ಇವಾಗ ಕೂಡ ನನಗೆ ಹುಡುಗಿರ್ ಟೀ ಶರ್ಟ್ ಹಾಕಬೇಕು, ಹುಡುಗಿರ್ ಶೂ ಹಾಕಬೇಕು ಅಂದ್ರೆ ನಾನು ಹೇಳ್ತೀನಿ ನನ್ನ ಫ್ರೆಂಡ್ಸ್ಗೆಲ್ಲ, ನೋ ನಾನು ಹೀಲ್ಸೇ ಹಾಕೋದು, ಇಲ್ಲ ಹುಡುಗಿರ್ ಸ್ಲಿಪ್ಪರ್ ಹಾಕ್ತೀನಿ. ಹುಡುಗ ಇದ್ದಾಗ ಶೂ ಹಾಕಿ ನನಗೆ ತುಂಬ ಬೇಜಾರಾಗಿದೆ ಅಂತ. ಸೊ ಆ ಲೈಫ್ ತುಂಬ ವರ್ಸ್ಟ್ ಆಗಿತ್ತು. ಈ ಲೈಫ್ ತುಂಬ ಹ್ಯಾಪಿ ಆಗಿದ್ದೀನಿ. ಸೊಸೈಟಿಗೆ ನಾನು ಚೇಂಜ್ ಆಗಿರೋದು ಹ್ಯಾಪಿ ಇಲ್ಲ, ಬಟ್ ಇನ್ಸೈಡ್ ಐ ಆಮ್ ವೆರಿ ಹ್ಯಾಪಿ. That's what why